ಸೆರೆಮನೆಗೆ ಹಾಕಿದಾಗ ಅವರನ್ನು ಪ್ರೀತಿಯಿಂದ ಕರ್ಕೊಂಡೋಗ್ಬಿಟ್ರ. ಏನು ಮಾಡಿದ್ರು? ಅವರನ್ನು ದಿನ ಎಲ್ಲ ಹೊಡಿದ್ರು. ನ್ಯಾಯ ವಿಚಾರಣೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಅವರನ್ನು ಬಟ್ಟೆ ಎಲ್ಲ ಬಿಚ್ಚಿ ಏನು ಮಾಡಿದ್ರು? ದಿನವೆಲ್ಲ ಹೊಡೆದು, ದೇವರ ವಾಕ್ಯ ಹೇಳುತ್ತೆ, ಸೆರೆಮನೆಗೆ ತಳ್ಳಿ ಅವರ ಕಾಲುಗಳಿಗೆ ಮರದ ದಿಮ್ಮಿಗಳನ್ನು ಕಟ್ಟಿದ್ರು ಅಂತೇಳಿ ಹೇಳುತ್ತೆ. ನಂತರ ಕಟ್ಟಿದ ನಂತರವೂ ಕೂಡ ಕೇವಲ ಸೆರೆಮನೆ ಅಂತೇಳಿ ಹೇಳುವಾಗ ಇಲ್ಲಿ ನೋಡಿ ಒಂದು ಹಾಲ್ ಥರ ಇದೆಲ್ಲ, ಅಲ್ಲಾಕಲಿಲ್ಲ, ಅವರನ್ನು ಒಳ ಕೋಣೆಯಲ್ಲಿ ಮತ್ತೆ ತೊಗೊಂಡೋಗಿ ಬಿಸಾಕಿದ್ರಂತೆ. ಈಗ ಜೈಲಿಗೆ ಹಾಕುವಾಗ ಕರ್ಕೊಂಡೋಗಿ ನಿಧಾನಕ್ಕೆ ಬಿಡ್ತಾರ? ಯಾರೋ ಒಂದು 4 ಜನ ತೊಗೊಂಡೋಗಿ ಏನು ಮಾಡ್ತಾರೆ? ಕಸ ಎಸೆದಾಗೆ ಒಳಗಡೆ ಎಸೆದು ಬರ್ತಾ ಇರ್ತಾರೆ. ಪೌಲರ ಒಂದು ಪರಿಸ್ಥಿತಿ ಅದೇ. ಕಾಲುಗಳಿಗೆ ದಿಮ್ಮೆಯನ್ನು ಕಟ್ಟಿ ಒಳ ಕೋಣೆಯಲ್ಲಿ ತೊಗೊಂಡೋಗಿ ಹಾಕಿದ್ರು. ಒಳ ಕೋಣೆ ಅಂತ ಹೇಳಿದ್ರೆ ಕತ್ತಲ ಕೋಣೆ. ಈಗ ನೋಡಿ, ಜೈಲುಗಳಲ್ಲಿ ತುಂಬ ನಟೋರಿಯಸ್ ಆಗಿರೋರು, ದೊಡ್ಡ ದೊಡ್ಡ ಪಾಪದ ಕಾರ್ಯಗಳನ್ನು ಮಾಡಿರೋರನ್ನೇನು ಮಾಡ್ತಾರೆ? ಈ ಡಾರ್ಕ್ ರೂಮ್ ಅಂತೇಳಿ ಇಡ್ತಾರೆ, ಅಲ್ಲಿ ಕರ್ಕೊಂಡೋಗಿ ಹಾಕ್ತಾರೆ. ಯಾಕೆ? ಸ್ವಲ್ಪ ಅದ್ರ ಬುದ್ಧಿ ಬರಲಿ ಅಂಥೇಳಿ. ಈಗ ಪೌಲರನ್ನು ಈ ರೀತಿಯಾಗಿ ಒಳಕೋಣೆಯಲ್ಲಿ ತಗೊಂಡೋಗಿ ಹಾಕಿದ್ರು. ಅಲ್ಲಿ ಟಾಯ್ಲೆಟ್ ಇಲ್ಲ, ಅಲ್ಲಿ ಮಲಗೋದಕ್ಕೆ ಬೆಡ್ ಇಲ್ಲ, ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಬೆತ್ತಲೆಯಾಗಿ ಏನು ಮಾಡಿದ್ದಾರೆ? ಈಗ ಈ ಡಾರ್ಕ್ ರೂಮ್ ಅಂತೇಳಿ ಹೇಳಿದ್ರೆ, ಅಲ್ಲಿ ಹೊಡೆಯುವಾಗ ಅಲ್ಲಿರುವಂಥ ಪನಿಷ್ಮೆಂಟ್ ಏನು ಅಂತ ಹೇಳಿದ್ರೆ 1 2 ಎಲ್ಲ ಅಲ್ಲೇ ಆಗ್ತದೆ. ಆಗುತ್ತಾ ಇಲ್ವಾ? ಆ ಸ್ಥಳದಲ್ಲಿ ಆಗುತ್ತಲ್ವ? ಅದನ್ನು ಕ್ಲೀನ್ ಕೂಡ ಅವರೇ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ ಅದು ಹಂಗೆ ಇರುತ್ತೆ. ಅಂಥ ಸ್ಥಳದಲ್ಲಿ ಪೌಲನನ್ನು, ಸಿಲಾಸನನ್ನು ತೆಗೆದುಕೊಂಡು ಹೋಗಿ ಹಾಕಿದ್ದಾರೆ. ಅಂಥ ಸ್ಥಳದಲ್ಲೂ ಕೂಡ ಮಧ್ಯರಾತ್ರಿಯಲ್ಲಿ ಪೌಲ ಸಿಲಾಸ ಏನು ಮಾಡ್ತಾ ಇದ್ದಾರೆ? ದೇವರನ್ನು ಈ ಫಿಲಿಪಿಯರಿಗೆ ಪತ್ರ ಓದ್ತೀವಲ್ಲ ನಾವು ಯಾವಾಗಲೂ ಕೂಡ, ಈ ಫಿಲಿಪಿಯ ಪತ್ರ, ಆ ಸಭೆ ಎಲ್ಲಿಂದ ಗೊತ್ತಾ ಪ್ರಾರಂಭವಾಗಿದ್ದು? ಇದೇ ಸೆರೆಮನೆಯಿಂದ. ಪ್ರೈಸ್ ದ ಲಾರ್ಡ್. ಅಲ್ಲಿ ನೋಡಿ, ಮೆಕದೋನ್ಯದಲ್ಲಿ ಆ ಸಹೋದರ ರಕ್ಷಣೆ ಹೊಂದ್ಕೊಂಡ, ನಂತರ ಲಿಡಿಯಳು ರಕ್ಷಣೆ ಹೊಂದ್ಕೊಂಡ್ಳು, ಆಕೆ ಕುಟುಂಬದವರು ದೀಕ್ಷಾ ಸ್ನಾನ ತಗೊಂಡ್ರು. ನೆಕ್ಸ್ಟು ದೇವರು ಕಳಿಸಿದ್ದು ಸೆರೆಮನೆಗೆ. ಇವರನ್ನು ತಗೊಂಡೋಗಿ ಎಲ್ಲಿ ಬಿಸಾಕಿದ್ರೋ ಆ ಬಿಸಾಕದಂಥ ಸ್ಥಳದಲ್ಲೇ ದೇವರೊಂದು ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡಿದರು. ಅದ್ಭುತ ಕಾರ್ಯವನ್ನು ಮಾಡಿದಾಗ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆ ಒಂದು ಭೂಕಂಪವಾದಾಗ ಅಲ್ಲಿದ್ದಂಥ ಕೈದಿಗಳೆಲ್ಲ ತಪ್ಪಿಸಿಕೊಂಡು ಹೋಗ್ತಾರೇನೋ ಅಂಥೇಳಿ ಆ ಸೆರೆಮನೆ ಅಧಿಕಾರಿ ಏನು ಮಾಡ್ದ? ತನ್ನನ್ನೇ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನೋಡುವಾಗ ಪೌಲರು ಹೇಳ್ತಾರೆ, ಸಹೋದರನೇ, ನಾವು ಯಾರೂ ಕೂಡ ತಪ್ಪಿಸ್ಕೊಂಡು ಹೋಗಲಿಲ್ಲ, ನಾವು ಇಲ್ಲೇ ಇದ್ದೀವಿ, ನಿನ್ನನ್ನು ನೀನೇನು ಮಾಡಬೇಡ, ಹಾನಿ ಮಾಡ್ಕೊಳ್ಬೇಡ ಅಂತೇಳಿ ಹೇಳಿದಾಗ ಆತನು ಕೇಳ್ತಾನೆ, ಸ್ವಾಮಿ, ನಾನು ಜೀವೋದ್ಧಾರ ಹೊಂದಬೇಕಾದ್ರೆ ಏನು ಮಾಡಬೇಕು? ಆತ ಹೇಳಿದ್ದು ಒಂದೇ ಮಾತು. 16:31 ಪ್ರೇಷಿತರ ಕಾರ್ಯಕಲಾಪ ಏನು ಹೇಳ್ತಾರೆ? ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ ಎಂದು ಅವರು ಉತ್ತರ ಕೊಟ್ಟರು. ಈಗ ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಇಡು ಅಂತೇಳಿ ಹೇಳಿದ ತಕ್ಷಣ ವಿಶ್ವಾಸ ಇಡೋಕ್ಕಾಗತ್ತಾ? ನೋಡಿ, ಇಲ್ಲಿ ಮುಂದಿನ ವಾಕ್ಯ ಹೇಳುತ್ತೆ, ಆ ಸೆರೆಮನೆ ಅಧಿಕಾರಿ ಪೌಲನನ್ನು, ಸಿಲಾಸನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಶುಭ ಸಂದೇಶ, ಜೀವೋದ್ಧಾರ ಸಂದೇಶವನ್ನು ಅವನಿಗೂ ಅವರ ಮನೆಯವರೆಲ್ಲರಿಗೂ ಕೂಡ ಸಾರಲಾಯಿತು. ವಿಶ್ವಾಸ ಇಟ್ಟಿದ್ದರಿಂದ ಅವರೆಲ್ಲರಿಗೂ ಕೂಡ ದೀಕ್ಷಾ ಸ್ನಾನವನ್ನು ಅಲ್ಲಿ ಏನು ಸಾರಿದ್ದು ಗೊತ್ತಾ? ಪೌಲ ಸಾರಿದ್ದು ಒಂದೇ. ಈ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಸಂದೇಶಗಳಿದೆ ನೋಡಿ, ಅದೇ ಸಂದೇಶವನ್ನೇ ಅವರಿಗೆ ಸಾರಿದ್ದು. ಅಂದರೆ ಯೇಸು ನನ್ನ ಜೀವವಾಗಿದ್ದಾರೆ, ನಾನು ಯೇಸುವಿನ ಸತ್ಸಂಬಂಧದಲ್ಲಿದ್ದೇನೆ. ಏಕೆಂತ ಹೇಳಿದ್ರೆ ಅವರು ದೇವರ ರೂಪವಾಗಿದ್ದಾರೆ, ಅವರು ದೇವರಾಗಿದ್ದರು, ಇವರಿಂದಲೇ ಎಲ್ಲ ಸೃಷ್ಟಿಯಾಗಿದ್ದು, ಇವರಿಂದಲ್ಲದೆ ಬೇರೆ ಏನೂ ಸೃಷ್ಟಿಯಾಗಲಿಲ್ಲ. ಈಗ ದೇವರಿಗೂ ನನಗೂ ಅವರು ಮಧ್ಯಸ್ಥರಾಗಿದ್ದಾರೆ. ಸ್ವರ್ಗಲೋಕ ಭೂಲೋಕ ಎಲ್ಲವೂ ಕೂಡ ಅವ್ರಿಗೆ ಅಡ್ಡ ಬೀಳ್ತಾ ಇದೆ. ಆ ಕ್ರಿಸ್ತ ಯೇಸುವನ್ನು ನಾನೇನು ಆರಾಧಿಸ್ತಾ ಇದ್ದೀನಿ, ಇವತ್ತು ನಿಮಗೆ ಆ ಸಂದೇಶವನ್ನು ಹೇಳೋದಕ್ಕಾಗಿ ಕಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನಾನು ದೇವರ ಸಂಬಂಧದಲ್ಲಿರುವಾಗ ನೀವು ಕೂಡ ದೇವರ ಸಂಬಂಧಕ್ಕೆ ಬರಬೇಕು, ಯೇಸುವಿಗಾಗಿ ಜೀವಿಸಬೇಕು, ಯೇಸು ಕ್ರಿಸ್ತರಲ್ಲಿ ನಿಮ್ಮ ಒಂದು ಜೀವೋದ್ಧಾರವನ್ನು, ಮನತೃಪ್ತಿಯನ್ನು ಹೊಂದಿಕೊಳ್ಳಬೇಕು. ನಿಮ್ಮನ್ನು ಎಲ್ಲ ಆಧ್ಯಾತ್ಮಿಕವಾದ ಆಶೀರ್ವಾದಗಳಿಂದ ತುಂಬುವ ದೇವರು ಯೇಸು ಅಂತೇಳಿ ಅವರೆಲ್ಲರಿಗೂ ಕೂಡ ಪೌಲರು ಬೋಧನೆ ಮಾಡಿದ ನಂತರವೇ ಅಲ್ಲಿ ಒಂದು ಸಭೆ ಕಟ್ಟಲಾಯಿತು. ಆ ಸಭೆಗೆ ಒಂದು ಹೆಸರಿಡಲಾಯಿತು. ಆ ಸಭೆ ಫಿಲಿಪಿಯ ಸಭೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಿದ್ರೆ ಒಂದು ಸಭೆ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಶುಭ ಸಂದೇಶ ಸಾರುವವರು, ವಿಶ್ವಾಸ ಇಟ್ಟವರು. ಬೆಳಗ್ಗೆ ಬ್ರದರ್ ಹೇಳ್ತಾ ಇದ್ರು, ಕಷ್ಟ ಸಂಕಟಗಳಿಲ್ಲದೆ ಹೋದರೆ ಸಭೆ ಕಟ್ಟೋದಕ್ಕೆ, ಒಂದು ವಿಶ್ವಾಸನ ಕರ್ಕೊಂಬರೋದಕ್ಕೆ ಆಗೋದಿಲ್ಲ.
ನೋಡಿ, ಆ ಫಿಲಿಪಿಯ ಮೊಟ್ಟ ಮೊದಲೇ ಒಂದು ಸಭೆ ವಿಶ್ವಾಸಿಗಳು ಯಾರು ಅಂತ ಹೇಳಿದ್ರೆ ಈ ಮೆಕದೋನಿಕದ ಯುವಕ, ನಂತರ ಲಿಡಿಯಳು, ನಂತರ ಆ ಒಂದು ಸೆರೆಮನಿಯ ಅಧಿಕಾರಿ. ಇವರಿಂದಲೇ ಫಿಲಿಪಿಯ ಸಭೆ ಪ್ರಾರಂಭ ಆಗಿದ್ದು. ಅದಕ್ಕೆ ನೋಡಿ, ಅಲ್ಲಿ ಫಿಲಿಪಿಯ ಪತ್ರಿಕೆಯಲ್ಲಿ ಅಧ್ಯಾಯ 1 ಪೌಲರು ಅವರನ್ನು ಕುರಿತೇ ಇಲ್ಲಿ ಅವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರನ್ನು ದೇವರು ಎಷ್ಟು ಪ್ರೀತಿಸ್ತಾ ಇದ್ದಾರೆ, ನಾನು ಕೂಡ ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತೇಳಿ ಅವರ ಮನದ ಆಸೆಯನ್ನೆಲ್ಲ ಹೇಳ್ತಾರೆ. ನೋಡಿ 3ನೇ ವಾಕ್ಯದಿಂದ, ನಿಮ್ಮನ್ನು ಜ್ಞಾಪಿಸಿಕೊಳ್ಳುವಾಗಲೆಲ್ಲ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾರನ್ನ ಜ್ಞಾಪಿಸಿಕೊಳ್ಳುವಾಗ? ಮನೆ ಕರೆದು ಬಿರಿಯಾನಿ ಹಾಕಿದ್ರು, ಕೂರಿಸಿದ್ರು, ಅವ್ರಿಗೆಲ್ಲ ಹೇಳ್ತಾ ಇರೋದು, ನನ್ನನ್ನು ಹೊಡೆದಲ್ಲಪ್ಪ ನೀನು ಸೆರೆಮನೆಯಲ್ಲಿ ಹಾಕಿ, ಈಗ ನೀನು ಕ್ರಿಸ್ತ ಯೇಸುವಿನಲ್ಲಿ ಹೊಸದಾಗಿ ಹುಟ್ಟಿರೋದ್ರಿಂದ ನಿಮ್ಮನ್ನು ನೋಡುವಾಗಲೆಲ್ಲ ಈಗ ನನಗೇನಾಗ್ತಾ ಇದೆ? ಸಂತೋಷ ಆಗ್ತಾ ಇದೆ, ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀನಿ. ಯಾಕೆ? ನಿನ್ನನ್ನು ನೋಡ್ದಲ್ಲ, ಪರವಾಗಿಲ್ಲ, ಶರೀರ ಕಷ್ಟಕ್ಕೊಳಗಾದರೂ ನಿನ್ನ ಆತ್ಮ ರಕ್ಷಣೆ ಆಯಿತು ನೋಡು. ನನ್ನ ದೇವ್ರ ಪ್ಲ್ಯಾನ್ ಅದರಿಂದನೇ ನನ್ನನ್ನು ಸೆರೆಮನೆಗೆ ಕಳಿಸಿದ್ದು. ನೀನು ರಕ್ಷಣೆ ಆಗಬೇಕು, ನಿನ್ನ ಜೊತೆ ಅನೇಕ ರಕ್ಷಣೆ ಆಗಬೇಕು. ಆದ್ದರಿಂದಲೇ ನನ್ನನ್ನು ದೇವರು ಏನು ಮಾಡಿದ್ರು, ಆ ಸೆರೆಮನೆಗೆ ಕಳುಹಿಸಿಕೊಟ್ರು. ಅದಕ್ಕೆ ಪೌಲ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಕಷ್ಟ ಸಂಕಟಗಳು ಇಲ್ಲದ ಹೊರತು ಯಾರೂ ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯವೇ ಇಲ್ಲ. ಇವತ್ತು ನೋಡಿ, ನಾವು ಕಷ್ಟ ಸಂಕಟಗಳನ್ನು ಬೇಡ ಅಂತ ಹೇಳಿದ್ರೆ ನಿಮಗೆ ರಿವಾರ್ಡ್ ಇಲ್ಲ, ಆತ್ಮಗಳಿಲ್ಲ. ಇದು ಗ್ಯಾರಂಟಿ. ಇದು ನೀವು ಅವಮಾನಗಳನ್ನು, ಕಷ್ಟ ಸಂಕಟಗಳನ್ನು ಯೇಸುವಿಗಾಗಿ ನೀವು ಏನು ಮಾಡದೇ ಇದ್ರೂ ಕೂಡ ನಿಮ್ಮನ್ನು ಅವಮಾನಿಸ್ತಾರೆ, ಕಷ್ಟ ಸಂಕಟಗಳಿಗೆ ಒಳಪಡಿಸ್ತಾರೆ ಅಂತ ಹೇಳಿದ್ರೆ ದೇವರು ಅದರ ಮುಂದೆ ಏನೋ ದೊಡ್ಡ ಕಾರ್ಯವನ್ನು ಇಟ್ಟಿದ್ದಾರೆ ಅಂತೇಳಿ ಅರ್ಥ. ಪೌಲರಿಗೆ ಅದು ಅರ್ಥ ಆಯಿತು. ಆದ್ದರಿಂದಲೇ ಆ ಮಧ್ಯರಾತ್ರಿಯಲ್ಲೂ ಕೂಡ, ಆ ಕಷ್ಟದಲ್ಲೂ ಕೂಡ ಯಾರನ್ನು ಸ್ತುತಿ ಮಾಡಿದ್ರು? ಯಾಕಂದರೆ ಪೌಲನಿಗೆ ಗೊತ್ತಿತ್ತು, ನನ್ನ ದೇವರು ಸತ್ತ ದೇವರಲ್ಲ, ನನ್ನ ದೇವರು ಜೀವಿಸುವ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ಧರ್ಮಶಾಸ್ತ್ರದಿಂದ ನನಗೆ ಜೀವೋದ್ಧಾರ ಸಿಗಲಿಲ್ವೋ, ಪರಿಶುದ್ಧತೆ ಸಿಗಲಿಲ್ವೋ, ಆ ಜೀವೋದ್ಧಾರ ಕೊಟ್ಟಿದ್ದು ಇದೇ ಯೇಸು ಅಂತೇಳಿ ಆತನಿಗೆ ಅರ್ಥವಾಯಿತು. ಆದ್ದರಿಂದ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯುವಾಗ 3ನೇ ಅಧ್ಯಾಯ ಪೂರ್ತಿ ಬರೆಯುವಾಗ ಹೇಳ್ತಾನೆ, ನಾನು ಏನೋ ಯಹೂದ್ಯನಾಗಿದ್ದರು, ಇಬ್ರಿಯನಾಗಿದ್ದರು, ನನಗೆ ಆ ಧರ್ಮಶಾಸ್ತ್ರ ಜೀವೋದ್ಧಾರ ಕೊಡಲಿಲ್ಲ. ನಾನು ಕ್ರಿಸ್ತ ಯೇಸುವನ್ನು ಅರಿತುಕೊಂಡಿದ್ದರಿಂದ ಈಗ ನನಗೆ ಜೀವೋದ್ಧಾರ ಸಿಕ್ಕಿದೆ. ಈಗ ಈ ಎಲ್ಲ ಲೋಕದ ಜ್ಞಾನಗಳೆಲ್ಲವನ್ನು ಕೂಡ ನಾನು ಕಸವೆಂದೇ ಪರಿಗಣಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಧರ್ಮಶಾಸ್ತ್ರ ಅನುಸರಿಸಿದ್ರಿಂದ ಒಂದು ಆತ್ಮ ಕೂಡ ರಕ್ಷಣೆಗೆ ಬರಲಿಲ್ಲ. ಯೇಸುವನ್ನು ಅನುಸರಿಸಿದ್ರಿಂದ ಇಷ್ಟು ಪತ್ರಿಕೆಗಳು, ಇಷ್ಟು ಸಾವಿರಾರು ಆತ್ಮಗಳನ್ನು ದೇವರು ಆತನಿಗೆ ಸಂಪಾದನೆ ಮಾಡಿಕೊಡೋದಕ್ಕಾಯ್ತಾ? ಅದಕ್ಕೆ ಈ ಆತ್ಮಗಳನ್ನು ಕುರಿತು ಪೌಲ ಹೇಳ್ತಾನೆ, ನಿಮ್ಮನ್ನು ಜ್ಞಾಪಿಸಿಕೊಳ್ಳುವಾಗಲೆಲ್ಲ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಓದಿ ಮುಂದೆ 4ನೇ ವಾಕ್ಯದಿಂದ, ನಿಮಗೋಸ್ಕರ ಯಾವಾಗಲೂ ತುಂಬ ಹೃದಯದಿಂದ ಪ್ರಾರ್ಥಿಸುತ್ತೇನೆ. ಏಕೆಂದರೆ ನಾನು ನಿಮ್ಮನ್ನು ಸಂಧಿಸಿದ ಮೊದಲ ದಿನದಿಂದ ಇಂದಿನವರೆಗೂ ನೀವು ನನ್ನೊಡನೆ ಶುಭ ಸಂದೇಶ ಕಾರ್ಯದಲ್ಲಿ ಸಹಕರಿಸುತ್ತಿರುವಿರಿ. ನೋಡಿ, ಆ ಒಂದು ಮೆಕದೋನಿಯಾದ ಯುವಕ ಲಿಡಿಯಾ, ಅವಳ ಕುಟುಂಬ, ನಂತರ ಈ ಒಂದು ಸೆರೆಮನಿ ಅಧಿಕಾರಿ ಯಾವಾಗ ಯೇಸು ಎನ್ಕೌಂಟ್ರ್ ಮಾಡಿದ್ರೋ ಆವತ್ತಿಂದ ಅವರೆಲ್ಲವನ್ನು ಬಿಟ್ಟು ಯಾರ ಜೊತೆಯಲ್ಲಿ ಸೇರಿಕೊಂಡ್ರು? ಪೌಲನ ಜೊತೆಯಲ್ಲಿ ಸೇರಿಕೊಂಡ್ರು. ಯಾವ ಕಾರ್ಯಕ್ಕಾಗಿ? ಶುಭ ಸಂದೇಶದ ಕಾರ್ಯಕ್ಕಾಗಿ. ಇವತ್ತಿಲ್ಲಿ ನಡೀತಾ ಇದೆಯಾ ಆ ಕಾರ್ಯ? ಇಲ್ಲಿ ನಡೀತಾ ಇದೆಯಾ? ಹಾಗಿದ್ರೆ ಅವತ್ತಿದ್ದ ಯೇಸು ಇವತ್ತಿದ್ದಾರಾ? ಅವತ್ತು ಜೀವಿಸಿದ ಯೇಸು ಇವತ್ತು ಜೀವಿಸ್ತಾ ಇದ್ದಾರಾ? ಅವತ್ತು ಪವಿತ್ರ ಆತ್ಮರೇನು ಕೆಲಸ ಮಾಡಿದ್ರ ಕೆಲಸ ಇವತ್ತು ನಡೀತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಹೇಳಿದ್ದು, ಜೀವಿಸುವವನು ನಾನಾಗಿದ್ದೇನೆ, ಸತ್ತೆ ಆದರೆ ನಾನು ಮೃತ್ಯುಂಜಯನಾಗಿದ್ದೇನೆ, ಮರಣದ ಬೀಗದ ಕೈಗಳು ನನ್ನ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ನನ್ನಲ್ಲಿ ವಿಶ್ವಾಸವಿಡುವವನು ನನ್ನೊಡನೆ ಸ್ವರ್ಗದಲ್ಲಿ ಅವನು ಕೂಡ ರಾಜ್ಯವನ್ನು ಆಳ್ತಾನೆ ಅಂತೇಳಿ ಯೇಸು ಹೇಳಿದ್ರ ಇಲ್ವಾ? ಇವತ್ತು ಅದೇ ಕಾರ್ಯಕ್ಕಾಗಿ ನಮ್ಮನ್ನು ಕರೆದಿರೋದು. ನೋಡಿ, ಇಲ್ಲಿ ಪೌಲರು ಇವರ ಪತ್ರಿಕೆಗಳಿದೆ ನೋಡಿ, ಅದನ್ನು ಓದಬೇಕಾದ್ರೆ ಅವರು ಸುಮ್ಮನೆ ಏನು ಮಾತಲ್ಲಿ ಬರಲಿಲ್ಲ. ಅವರು ಯೇಸುವಿಗಾಗಿ ಏನೆಲ್ಲ ಅವಮಾನಗಳನ್ನು, ಕಷ್ಟಗಳನ್ನು ಅನುಭವಿಸಿದ್ರೋ, ಸೆರೆವಾಸಗಳನ್ನು ಅನುಭವಿಸಿದ್ರೋ ಅದನ್ನು ಕುರಿತು ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳುವಾಗ ಅವರು ಕೆಟ್ಟದ್ದನ್ನು ಹೇಳ್ತಾ ಇಲ್ಲ, ಅವರು ಅನುಭವಿಸಿದ ನೋವುಗಳನ್ನು ಹೇಳ್ತಾ ಇಲ್ಲ. ಆ ನೋವಿನ ಮುಖಾಂತರ ದೇವರು ಅವರ ಜೊತೆಯಲ್ಲಿದ್ದು ಮಾಡಿದಂಥ ಅದ್ಭುತ ಕಾರ್ಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯೇಸು ಎಲ್ಲಿ ಕೆಲಸ ಮಾಡ್ತಾರೆ? ನಿಮ್ಮ ಕಷ್ಟಗಳಲ್ಲಿ ಕೆಲಸ ಮಾಡ್ತಾರೆ.
ನಿಮ್ಮ ಶುಭ ಸಂದೇಶದಲ್ಲಿ ನಿಮಗೆ ಬರುವಂಥ ಅವಮಾನಗಳು, ಕಷ್ಟಗಳು, ನೋವುಗಳು, ಸಮಸ್ಯೆಗಳ ಮಧ್ಯದಲ್ಲಿ ದೇವರೇನು ಮಾಡ್ತಾರೆ? ಅದಕ್ಕೆ ಪೌಲ ಹೇಳೋದಕ್ಕೆ ಸಾಧ್ಯ ಆಯಿತು, ಈಗಲಾದರೂ ನಾನು ಶಿಲುಬೆಗೆ ಏರಿಸಲಾದವನು, ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತ ಯೇಸುವೇ ಜೀವಿಸುತ್ತಾರಲ್ಲ ಅಂತೇಳಿ ಈ ಮಾತನ್ನು ಹೇಳೋದಕ್ಕೆ ಅವನ ಕೈಯಲ್ಲಿ ಸಾಧ್ಯವಾಯಿತು. ಪೌಲರು ನೋಡಿ, ಅವರು ಹೇಳಬೇಕಾದ್ರೆ, ನಾನು ದೇವರಿಗೆ ಕೃತಜ್ಞತೆ ಹೇಳುವಾಗಲೆಲ್ಲ, ನಾನು ಸೆರೆಯಲ್ಲಿದ್ದರೂ ಕೂಡ ನನ್ನ ಮುಖಾಂತರ ನಿಮಗೆಲ್ಲ ಜೀವೋದ್ಧಾರ ಕೊಟ್ಟರಲ್ವ, ಇದಕ್ಕಾಗಿ ನಾನು ದೇವರಿಗೆ ಏನೇನು ಸಲ್ಲಿಸ್ತೇನೆ? ಕೃತಜ್ಞತೆಯನ್ನು. ಹಾಗಿದ್ರೆ ನೀವು ದೇವರಿಗೆ ಕೃತಜ್ಞತೆ ಹೇಳುವಾಗ ನೀವು ಯಾರಿಗೆ ಸುವಾರ್ತೆ ಹೇಳಿ ಆ ಒಂದು ಆತ್ಮ ಬಂದು ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ದೇವರನ್ನು ಆರಾಧನೆ ಮಾಡುತ್ತೆ ನೋಡಿ, ಆತ್ಮಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿರಿ, ಕೃತಜ್ಞತೆ ಸಲ್ಲಿಸ್ರಿ. ಯಾಕೆಂತ ಹೇಳಿದ್ರೆ ಆತ್ಮಕ್ಕೆ ನೀವು ಸುವಾರ್ತೆ ಸಾರುವಂಥ ಜ್ಞಾನವನ್ನು, ಬುದ್ಧಿಯನ್ನು ಯಾರು ಕೊಟ್ಟರೋ? ಯೇಸುವೇ ಕೊಟ್ಟಿರುವಂಥದ್ದು. ಅವತ್ತೇನು ಯಾವ ದೇವರು ಕೆಲಸ ಮಾಡಿದ್ರೋ ಇವತ್ತು ಅದೇ ದೇವರು ನಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯರೇ. ಮುಂದೆ ವಾಕ್ಯ ಓದಿಕ್ಕೆ ಹಂಗೆ. ಏಕೆಂದರೆ ನಾನು ನಿಮ್ಮನ್ನು ಸಂಧಿಸಿದ ಮೊದಲ ದಿನದಿಂದ ಇಂದಿನವರೆಗೂ ನೀವು ನನ್ನೊಡನೆ ಶುಭ ಸಂದೇಶದ ಪ್ರಚಾರ ಕಾರ್ಯದಲ್ಲಿ ಸಹಕರಿಸುತ್ತಿರುವಿರಿ. ಈ ಸತ್ಕಾರ್ಯವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ದೇವರು ಅದನ್ನು ಮುಂದುವರಿಸುತ್ತಾ ಯೇಸು ಕ್ರಿಸ್ತರು ಪುನರಾಗಮಿಸುವಷ್ಟರಲ್ಲಿ ಪೂರೈಸುವರು ಎಂಬುದೇ ನನ್ನ ದೃಢ ನಂಬಿಕೆ. ನೀವು ನನಗೆ ಆತ್ಮೀಯರು. ನಾನು ಆಗಲೇ ಹೇಳಿದೆ, ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅವರು ನಿಮ್ಮನ್ನು ಕರೆದಿದ್ದಾರೆ ನೋಡಿ, ಅವ್ರು ನಿಮ್ಮ ಹೃದಯದ ಒಳಗಡೆ ಇದ್ದರೆ ನೀವು ಪ್ರೀತಿ ಮಾಡೋಕ್ಕಾಗೋದು. ಅವರನ್ನು ಹೊರಗಡೆ ಇದ್ದರೆ ಪ್ರೀತಿ ಮಾಡೋದಕ್ಕೆ ಫಿಲಿಪಿಯ ಸಭೆಯ ಪಟ್ಟಣದ ಒಂದೊಂದು ಆತ್ಮಗಳು ಪೌಲನ ಹೃದಯದಲ್ಲಿದ್ದರು. ಅದಕ್ಕೆ ಆತನು ಯಾರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕಾಯಿತು? ಇವತ್ತು ಸಭೆಯಲ್ಲಿರೋ ಒಬ್ಬೊಬ್ಬರು ಯಾರ ಹೃದಯದಲ್ಲಿರಬೇಕು? ಮಿನಿಸ್ಟ್ರಿಯಲ್ಲಿರೋ ಒಬ್ಬೊಬ್ಬರು ಯಾರ ಹೃದಯದಲ್ಲಿರಬೇಕು? ನೀವು ನನ್ನ ಹೃದಯದಲ್ಲಿರಬೇಕು, ನಾನು ನಿಮ್ಮ ಹೃದಯದಲ್ಲಿರಬೇಕು. ಆಗ ಮಾತ್ರ ದೇವರಿಗೆ ಸ್ತೋತ್ರ ಮಾಡೋದಕ್ಕಾಗತ್ತೆ, ಆಗ ಮಾತ್ರ ಅವರನ್ನು ಪ್ರೀತಿ ಮಾಡೋದಕ್ಕಾಗತ್ತೆ, ಅವರನ್ನು ವಿಶ್ವಾಸದಲ್ಲಿ ಜೊತೆಯಾಗಿ ನಾವು ಕೈ ಹಿಡಿದು ನಡೆಸೋದಕ್ಕಾಗತ್ತೆ. ಇನ್ನೂ ನಾವು ತಪ್ಪುಗಳನ್ನು ನೋಡಿಕೊಂಡು ನಾವು ಏನಾದರೂ ಅವ್ರ ನೆಗೆಟಿವನ್ನು ನಾವು ಐಡೆಂಟಿಫೈ ಮಾಡಿ ಹೇಳ್ಕೊಂಡು ಹೋದರೆ ಅವ್ರು ನಿಮ್ಮ ಹೃದಯದಲ್ಲಿರಲ್ಲ ಪ್ರಿಯರೇ, ಅವ್ರು ನಿಮ್ಮ ಬಾಯಲ್ಲಿ ಇರ್ತಾರೆ ಯಾವಾಗಲೂ. ಇದರಿಂದ ನಾವು ಹೊರಗಡೆ ಬರಬೇಕು. ಎಲ್ಲಿರಬೇಕು? ನಾವು ಒಬ್ಬೊಬ್ಬರು ಕೂಡ ಹೃದಯದಲ್ಲಿರಬೇಕು. ಪೌಲ ಹೇಳ್ತಾನೆ, ನೀವು ನನ್ನ ಆತ್ಮೀಯರು, ಅಂದರೆ ನನ್ನ ಹೃದಯದಲ್ಲಿದ್ದೀರಾ ನೀವು. ಪೌಲನಿಗೆ ಗೊತ್ತಿತ್ತು ಪೌಲ ಯಾರ ಹೃದಯದಲ್ಲಿದ್ದಾನೆ ಅಂಥೇಳಿ. ಆ ಪ್ರೀತಿ ಅನುಭವಿಸಿದ್ರಿಂದನೇ ಈ ಪ್ರೀತಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರೋದು, ಹೌದಲ್ವಾ? ಮುಂದೆ ಓದಿ. ನೀವು ನನಗೆ ಆತ್ಮೀಯರು ಆದ ಕಾರಣ ನಿಮ್ಮೆಲ್ಲರನ್ನ ಕುರಿತು ನನಗೆ ಈಗೆನ್ನಿಸುವುದು ಸೂಕ್ತವೇ ಸರಿ. ನಾನು ಸೆರೆಯಲ್ಲಿರುವಾಗಲೂ ಶುಭ ಸಂದೇಶಕ್ಕಾಗಿ ಹೋರಾಡಿ ಅದನ್ನು ಸ್ಥಿರಗೊಳಿಸುವಾಗಲೂ ದೇವರ ಅನುಗ್ರಹದಲ್ಲಿ ನೀವು ನನ್ನೊಂದಿಗೆ ಸಹಭಾಗಿಗಳಾಗಿದ್ದೀರಿ. ಪೌಲ ಹೇಳ್ತಾರೆ, ನಾನು ಸೆರೆಯಲ್ಲಿದ್ದಾಗಲೂ ನನಗೆ ಯಾವ ಆತ್ಮ ಕೊಡ್ತಾರೋ ಗೊತ್ತಿಲ್ಲ, ಆದರೂ ನಾನು ದೇವರನ್ನು ಸ್ತೋತ್ರ ಮಾಡುವಾಗ, ಕೃತಜ್ಞತೆ ಹೇಳುವಾಗ ನನಗೆ ಕೊಟ್ಟಂಥ ಆತ್ಮಗಳು ನೀವು. ನಿಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತೇಳಿ ಪೌಲ ಇಲ್ಲಿ ಬರೀತಾ ಇದ್ದಾರೆ. ಹಾಗಿದ್ರೆ ನಮ್ಮ ಅವಮಾನಗಳಲ್ಲಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ನಾವು ಆ ಒಂದು ಕಷ್ಟಗಳಲ್ಲಿ ನಡೆಯುವಾಗಲೂ ನಾವು ದೇವರ ವಾಕ್ಯಗಳನ್ನು ಹೇಳಿ ಆ ಆತ್ಮಗಳನ್ನು ಕರೆತರುವಾಗ ಪೌಲರು ಹೇಳ್ತಾರೆ, ನೀವು ಆತ್ಮಗಳನ್ನು ನೋಡುವಾಗ ನಿಮಗಾದಂಥ ಅವಮಾನಗಳನ್ನು ಮರೆತು ಹೋಗ್ತೀರಾ, ನಿಮಗಾದಂಥ ಕಷ್ಟಗಳನ್ನು ಮರೆತು ಹೋಗ್ತೀರಾ, ನಿಮಗೆ ನೀವು ಸಂಧಿಸಿದಂಥ ಎಲ್ಲ ದುಃಖಗಳನ್ನು ಮರೆತು ಹೋಗ್ತೀರಾ. ಏಕೆಂದರೆ ಒಂದು ತಾಯಿಯಾಗಿ, ತಂದೆಯಾಗಿ ಯೇಸು ನಿನ್ನೊಳಗಡೆ ಇದ್ದ ಎಲ್ಲ ಸಕಲ ವಿಧವಾದ ಸಾಂತ್ವನವನ್ನು ಕೊಡ್ತಾನೆ ಇರ್ತಾರೆ. ಹಾಗಿದ್ರೆ ಸೆರೆಮನೆಯಲ್ಲಿ ಪೌಲನಿಗೆ ಆ ಸಾಂತ್ವನ ಕೊಟ್ಟಿದ್ದ್ಯಾರು? ಸಮಾಧಾನ ಕೊಟ್ಟಿದ್ದ್ಯಾರು? ಆ ಪ್ರೀತಿಯಿಂದ ತುಂಬಿದವರು ಯಾರು? ಹಾಗಿದ್ರೆ ಅದೇ ಯೇಸು ತಾನೇ ನಮ್ಮ ಜೊತೆ ಇರೋದು, ಅದೇ ಯೇಸು ತಾನೇ ನಮ್ಮಲ್ಲಿರೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪೌಲರು ಹೇಳಿದಾಗೆ ನಾವು ಹೇಳಿದಾಗ ಖಂಡಿತವಾಗಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸಭೆಗಳು ಕಟ್ಟಲ್ಪಡುತ್ತೆ. ಹೊಸ ಹೊಸ ಆತ್ಮಗಳನ್ನು ಯೇಸುವಿಗೆ ಸಂಪಾದನೆ ಮಾಡಿಕೊಡೋದಕ್ಕಾಗತ್ತೆ. ಪೌಲ ಹೇಳ್ತೇನೆ, ನಾನು ಸೆರೆಯಲ್ಲಿದ್ದಾಗಲೂ, ಕಷ್ಟದಲ್ಲಿದ್ದಾಗಲೂ ನಾನು ದೇವರಿಗೆ ಮಾತ್ರ ಸ್ತೋತ್ರ ಮಾಡಿದೆ, ದೇವರಿಗೆ ಮಾತ್ರ ಕೃತಜ್ಞತೆ ಸಲ್ಲಿಸಿದೆ. ನನ್ನ ಮುಖಾಂತರ ದೇವರು ನಿಮ್ಮೊಬ್ಬೊಬ್ಬರನ್ನು ನಿತ್ಯ ಜೀವಕ್ಕೆ ಪಾತ್ರರನ್ನಾಗಿ ಮಾಡಿಕೊಂಡ್ರ. ಪೌಲ ಹೇಳ್ತಾ ಇಲ್ಲ ನಾನು ಮಾಡಿದೆ ಅಂತೇಳಿ, ನನ್ನಲ್ಲಿರುವಂಥ ಯೇಸು ಅದನ್ನು ಮಾಡಿದರು. ಹಾಗೆಯೇ ನನ್ನಲ್ಲಿರುವ ಯೇಸು ಏನು ಮಾಡ್ತಾರೆ? ಇವತ್ತು ಎಲ್ಲ ಕಾರ್ಯಗಳನ್ನು ಮಾಡ್ತಾರ. ಈ ಫಿಲಿಪಿ ಪತ್ರಿಕೆನ ನೀವು ಪೂರ್ತಿ ಓದಬೇಕಾದ್ರೆ ಫಿಲಿಪಿಯರು ಮುಂದೆ ಏನಾದರೂ ಗೊತ್ತಾ? ಪೌಲ ಎಲ್ಲೆಲ್ಲ ಸೆರೆಮನೆಗೆ ಹೋಗ್ತಾ ಇದ್ನೋ
ಎಲ್ಲೆಲ್ಲ ಪ್ರಯಾಣಗಳನ್ನು ಕೈಗೊಳ್ತಾ ಇದ್ನೋ ಆ ಎಲ್ಲ ಪ್ರಯಾಣದ ವೆಚ್ಚಗಳನ್ನು ಆ ಫಿಲಿಪ್ಪಿಯವರೇ ಭರ್ತಿ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು, ಹಣದ ಸಹಾಯ ಮಾಡ್ತಾಯಿದ್ರು. ಆತನ ಜೈಲಲ್ಲಿ ಯಾರಾದರೂ ಕೊಡಕ್ಕೆ ಬರ್ತಾರಾ? ಜೈಲಲ್ಲಿ ಏನಾದರೂ ಒಳ್ಳೆ ಊಟ ಸಿಗುತ್ತಾ? ಒಳ್ಳೆ ರಾಜ ಆತಿಥ್ಯ ಸಿಗುತ್ತಾ? ಅಲ್ಲಿ ಸಿಗೋದೆಲ್ಲ ಅವಮಾನನೇ. ಆದರೆ ಅಲ್ಲಿ ಬೇಕಾದಂಥ ಈಗ ಪತ್ರ ಬರೀಬೇಕು ಅಂತ ಹೇಳಿದ್ರೆ ಏನು ಬೇಕೋ? ಪೇಪರ್ ಬೇಕಾ? ನೋಡಿ, ಈಗಾದರೂ ನಮ್ಗೆ ಈಸಿಯಾಗಿ ಸಿಗುತ್ತೆ. ಆ ದಿನಗಳಲ್ಲಿ ಒಂದು ಸುರುಳಿ ತೊಗೊಂಡು ಒಂದು ಪತ್ರ ಬರಿಬೇಕು ಅಂತ ಹೇಳಿದ್ರೆ ಅದು ಇಷ್ಟೇ ಲೆಟ್ರ್ ಇರಬೇಕು. ಜೈಲಲ್ಲಿ ಇವಾಗಲೂ ಇದೆ ಕಾನೂನು, ನೀವು ಯಾರಿಗಾದರೂ ಲೆಟ್ರ್ ಬರೆದ್ರೆ ನೀವು ಒಂದೇ ಪೇಪರು ಇಲ್ಲ 2 ಪೇಪರ್ ಯೂಸ್ ಮಾಡಬೇಕಾಗಿರೋದು. ಅದು ಕೂಡ ಜೈಲರ್ ಓದಿನೇ ಅದನ್ನು ಕೊಡೋದು, ಸುಮ್ಮನೆ ಕೊಡೋಲ್ಲ. ಈಗ ಪೌಲರು ಆ ಪತ್ರಿಕೆಯನ್ನು ಬರಿಬೇಕು ಅಂತ ಹೇಳಿದ್ರೆ ತುಂಬ ಖರ್ಚಾಗ್ತಾ ಇತ್ತು. ಆ ಖರ್ಚು ವೆಚ್ಚಗಳನ್ನು ಯಾರು ಭರಿಸ್ತಾ ಇದ್ರು? ಇದೇ ಫಿಲಿಪ್ಪಿ ಸಭೆಯವರೇ ಇದು ಮಾಡ್ತಾಯಿದ್ರು. ಪ್ರೈಸ್ ಅಲ್ಲ, ದೇವರು ಎಷ್ಟು ಇದು ಮಾಡಿದ್ರಲ್ವ. ಅದಕ್ಕೆ ಪೌಲ ಹೇಳಿದ್ದು, ನನ್ನ ಶುಭ ಸಂದೇಶದ ಕಾರ್ಯದಲ್ಲಿ ನೀವೇನಾಗಿದ್ದೀರಾ? ನನ್ನ ಜೊತೆಗಾರರಾಗಿದ್ದೀರಾ, ಸಹಭಾಗಿಗಳಾಗಿದ್ದೀರಾ. ಪ್ರೈಸ್ ಅಲ್ಲ. ಈ ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ ಓದಬೇಕಾದ್ರೆ ಎಷ್ಟು ಪ್ರಕಟಣೆಗಳನ್ನು ದೇವರು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಸಭೆ ಸೆರೆಮನೆಯಿಂದನೇ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಮುಂದಿನ ಸಭೆಗಳು ಕೂಡ ಪ್ರಾರಂಭ ಆಗಿದ್ದು ಎಲ್ಲಿಂದಲೇ? ಎಲ್ಲ ಸೆರೆಮನೆಯಿಂದನೇ, ಎಲ್ಲ ಜೈಲಿಂದನೇ ಸ್ಟಾರ್ಟ್ ಆಗಿದ್ದು. ಎಫೆಸಿಯ ತಗೊಳ್ಳಿ, ಮುಂದೆ ಸಭೆಗಳು ಇಬ್ರಿಯ ತಗೊಳ್ಳಿ, ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಎಲ್ಲ ಸೆರೆಮನೆಯಿಂದನೇ. ಅಂದರೆ ಅವರು ನಮ್ಮ ಥರ ಆರಾಮಾಗಿ ಹೋಗಿ ಈ ಥರ ಕುತ್ಕೊಂಡು ಸುವಾರ್ತೆಯನ್ನು ಸಾರಲಿಲ್ಲ. ಪೌಲ ಹೇಳ್ತಾರೆ, ನಾನು ದಿನವೆಲ್ಲ ದುಡಿತಾ ಇದ್ದೆ, ನಾನು ಬಾಡಿಗೆಗೆ ತೆಗೆದುಕೊಂಡಂಥ ಮನೆಗೆ ಬಾಡಿಗೆ ಕೂಡ ನಾನೇ ಕಟ್ತಾ ಇದ್ದೆ, ನನ್ನ ಜೊತೆಯಲ್ಲಿರುವವರಿಗೆ ಅವ್ರಿಗೂ ಕೂಡ ಏನು ಮಾಡ್ತಾಯಿದ್ದೆ? ಸಹಾಯವನ್ನು ಮಾಡ್ತಾಯಿದ್ದೆ, ನನ್ನ ಜೊತೆಯಲ್ಲಿ ಅವರನ್ನು ವಿಶ್ವಾಸದಲ್ಲಿ ನಡೆಸ್ತಾ ಇದ್ದೆ. ಪೌಲ ಒಬ್ಬ ಮಾತ್ರ ಈ ಒಂದು ಕೆಲಸ ಮಾಡಿದ್ರು ಅಂತೇಳಿ ನನಗೆ ಅನಿಸುತ್ತೆ. ಅವರು ದುಡಿತಾ ಇದ್ರು ಬೆಳಿಗ್ಗೆ ಎಲ್ಲ, ಸಂಜೆ ಯಾರೆಲ್ಲ ಬರ್ತಾಯಿದ್ರು ವಾಕ್ಯಗಳ ಕೇಳೋಕ್ಕೆ, ಅವ್ರಿಗೆ ವಾಕ್ಯಗಳನ್ನು ಹೇಳ್ತಾಯಿದ್ರು. ಅದರಲ್ಲಿ ಯಾರಾದರೂ ವಿಧವೆಯರು, ಬಡಬಗ್ಗರು, ಕಷ್ಟದಲ್ಲಿರುವವರು, ರೋಗಿಗಳು ಬಂದಾಗ ಅವ್ರಿಗೇನಾದರೂ ಒಂದು ಆರ್ಥಿಕವಾಗಿ ಸಹಾಯ ಬೇಕೋ, ಅವ್ರಿಗೇನು ಬೇಕೋ ಅದೆಲ್ಲವನ್ನು ಕೂಡ ಯಾರು ನೋಡ್ಕೊಳ್ತಾ ಇದ್ರು? ಪೌಲರೇ ನೋಡ್ಕೊಳ್ತಾ ಇದ್ರು. ಅದಕ್ಕೆ ಪೌಲ ಹೇಳಿದ್ದು, ನಾನು ಇತರ ಪ್ರೇಷಿತರಿಗಿಂತಲೂ ಹೆಚ್ಚಾಗಿ ನಾನು ದೇವರಿಗಾಗಿ ಕೆಲಸವನ್ನು ಮಾಡಿದ್ದೇನೆ. ಹೇಳೋದಕ್ಕಾಗುತ್ತಾ? ಆದರೂ ಹೇಳ್ತಾರೆ ಪೌಲ, ನಾನು ಹೆಮ್ಮೆ ಪಟ್ಟುಕೊಳ್ಳುವಂಥ ಯಾವುದೇ ಒಂದು ಸೌಭಾಗ್ಯ ನನಗಿಲ್ಲ, ಏಕೆಂದರೆ ನನಗೆ ನ್ಯಾಯ ತೀರ್ಪು ಮಾಡುವವರು ನೋಡಿ. ಅವರೇ ಪೌಲರಂಗೆ ಹೇಳಬೇಕಾದ್ರೆ ನಾವು ಇನ್ನೆಷ್ಟು ಹೇಳಬೇಕು? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರನ್ನು ಬಿಸಾಕಿದ ಜಾಗದಲ್ಲೇ ಸಭೆ ಎದ್ದೆ ಹೇಳ್ತಾ ನಿಮ್ಮನ್ನು ಬಿಸಾಕಿದ ಜಾಗದಲ್ಲೇ ದೇವರು ಎಬ್ಬಿಸ್ತಾರೆ. ಅದಾಗಿದೆ, ಈಗಾಗಲೇ ಆಗಿದೆ. ಸುಮಾರು ಜನಗಳ ಜೀವಿತದಲ್ಲಿ ಇದನ್ನು ನೀವು ನೋಡ್ತಾ ಇದ್ದೀರಾ, ಹೌದಲ್ವಾ? ಅದಕ್ಕೆ ಇಲ್ಲಿ ಪೌಲ ಹೇಳುವಾಗೆ ಖಂಡಿತವಾಗಿ ನಾವು ಹೇಳೋಣ, ದೇವರಿಗೆ ಸ್ತೋತ್ರ ಆಗಲಿ, ದೇವರಿಗೆ ಕೃತಜ್ಞತೆ ಆಗಲಿ. ಅವರು ಪ್ರಾರಂಭ ಮಾಡ್ತಾ ಇದ್ದಿದ್ದೇ ದೇವರಿಗೆ ಸ್ತೋತ್ರ ಮಾಡಿ. ತಂದೆ ದೇವರಿಗೆ ಸ್ತೋತ್ರವಾಗಲಿ. ಅವರ ಮಗನಾದ ಕ್ರಿಸ್ತ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏಕೆ ಅಂತ ಹೇಳಿದ್ರೆ ಈ ಸಭೆಯನ್ನು ದೇವರು ಆರಿಸಿಕೊಂಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ ಅಂತೇಳಿ ಎಲ್ಲ ಪತ್ರಿಕೆಗಳ ಪ್ರಾರಂಭದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ? ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಾವು ಕೃತಜ್ಞತೆ ಹೇಳೋಣ. ಯಾವುದಕ್ಕಾಗಿ? ಜೈಮೇರಿ ಅಕ್ಕಗಾಗಿ ಕೃತಜ್ಞತೆ ಹೇಳೋಣವಾ? ಅವರ ಕುಟುಂಬಕ್ಕಾಗಿ ಹೇಳೋಣವಾ? ಅವರ ಕುಟುಂಬಸ್ಥರಿಗಾಗಿ ಹೇಳೋಣವಾ? ಯಾಕೆ ಅಂತ ಹೇಳಿದ್ರೆ ಅವರನ್ನು ಕೂಡ ದೇವರು ಏನು ಮಾಡಿದ್ದಾರೆ? ವಾಕ್ಯಗಳನ್ನು ಹೇಳಿ ಸಂಪಾದನೆ ಮಾಡಿಕೊಂಡ್ರಾ? ಇದಕ್ಕಾಗಿ ಈ ಒಂದು ಮಿನಿಸ್ಟ್ರಿನ ಯೂಸ್ ಮಾಡಿದ್ರಾ? ಬ್ರದರ್ಗಳನ್ನು ಯೂಸ್ ಮಾಡಿದ್ರಾ? ಆಗಿರೋ ಕೃತಜ್ಞತೆ ಹೇಳಬೇಕಾ? ಖಂಡಿತವಾಗಿ ಹೇಳೋಣ. ಸಾಧ್ಯವಾದರೆ ಎದ್ದು ನಿಂತ್ಕೊಳ್ಳಿ, ದೇವರಿಗೆ ಸ್ತೋತ್ರ ಮಾಡೋಣ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪೌಲರು ಹೇಳುವ ಹಾಗೆ, ನೀವು ನನ್ನ ಹೃದಯದಲ್ಲಿದ್ದೀರಾ, ನೀವು ನನ್ನ ಆತ್ಮೀಯರಾಗಿದ್ದೀರಾ. ಯೇಸು ಕ್ರಿಸ್ತರ ಹೃದಯದಲ್ಲಿ ನಾವು ಒಬ್ಬೊಬ್ಬರು ಇದ್ದೇವೆ ಪ್ರಿಯರೇ. ಒಬ್ಬೊಬ್ಬರ ಹೃದಯದಲ್ಲಿ ಕೂಡ ನಾವು ಒಬ್ಬೊಬ್ಬರು ಇದ್ದೇವೆ. ಇದೇ ನಿಜವಾದ ಯೇಸು ಕ್ರಿಸ್ತನ ಪ್ರೀತಿ. ಆ ಪ್ರೀತಿ ನಮ್ಮಲ್ಲಿ ಕಾರ್ಯ ಮಾಡಲಿ, ಆ ಪ್ರೀತಿ ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಕಾರ್ಯ ಮಾಡಲಿ. ಈ ಸ್ತುತಿ ಸ್ತೋತ್ರ ಮಾಡುವಾಗ ಪವಿತ್ರಾತ್ಮರಿಗೆ ನಿಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಈ ಸಾಲುಗಳನ್ನು ಅರ್ಥ ಮಾಡಿಕೊಂಡು ಹಾಡ್ರಿ. ಸ್ತೋತ್ರಪ್ಪ, ವಂದನೆ ಯೇಸುವೆ. ಸ್ತೋತ್ರ 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 ಸ್ತೋತ್ರ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ
ಬದಲಾಗದು ಏಸಪ್ಪ. ಏನೇ ಆದರೂ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನನ್ನದೆಲ್ಲ ನಿನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನನ್ನದೇ ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳಿನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ. ಹೌದು ಪ್ರಿಯರೇ, ಇವತ್ತು ನಮ್ಮಲ್ಲಿರುವುದೆಲ್ಲವೂ ಕೂಡ ಅವರೇ ಅನುಗ್ರಹಿಸಿದಂಥ ಉಚಿತವಾದ ವರದಾನ. ಎಫೆಸಿ ಅಧ್ಯಾಯ 1:3 ಪೌಲರು ಹೇಳುವ ಹಾಗೆ, ನಾವು ವಿಶ್ವಾಸದಲ್ಲಿ ನಡೆಯಲು, ಜೀವೋದ್ಧಾರದ ಜ್ಞಾನದಲ್ಲಿ ವಿವೇಕದಲ್ಲಿ ಜೀವಿಸಲು, ಸ್ವರ್ಗ ಲೋಕದಲ್ಲಿ ನಮ್ಮ ಗಮನವನ್ನು ಕೇಂದ್ರೀಕರಿಸಲು, ಯೇಸು ಕ್ರಿಸ್ತರು ಕೊಡುವ ನಿತ್ಯ ಜೀವ ಎಂಬ ರಕ್ಷಣೆಯಲ್ಲಿ ಜೀವಿಸಲು, ಇದಕ್ಕೆ ಬೇಕಾದಂಥ ಪೂರಕವಾದಂಥ ಎಲ್ಲ ಆಶೀರ್ವಾದಗಳು ನಮಗೆ ಸಿಕ್ಕಿರುವುದು ಪರಲೋಕದಿಂದಲೇ. ಪೌಲರು ಹೇಳುವಾಗ ಇದೆಲ್ಲವನ್ನ ಆಧ್ಯಾತ್ಮಿಕ ವರದಾನಗಳನ್ನು ಈಗಾಗಲೇ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಉಚಿತವಾಗಿ ನಿಮಗೆ ಅನುಗ್ರಹಿಸಿದ್ದಾರೆ. ಈ ಒಂದು ಯೋಜನೆ ಜಗತ್ತುಂಟಾಗುವ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೊಬ್ಬೊಬ್ಬರನ್ನು ಆರಿಸಿಕೊಳ್ಳಬೇಕು ಅಂತೇಳಿ ದೇವರು ನಿರ್ಧರಿಸಿದಾಗಲೇ ಎಲ್ಲವನ್ನು ನಿನಗಾಗಿ ಸಿದ್ಧ ಮಾಡಿ ಇಟ್ಟಿದ್ರು. ಪೌಲರು ಇದನ್ನು ಹೇಳುವಾಗ ಅವರು ಹೇಳ್ತಾರೆ, ನೀನು ನಂಬಿ ವಿಶ್ವಾಸವಿಟ್ಟು ಬರುವಾಗ ನಿನ್ನ ಪಾಪಗಳು ತೊಳೆಯಲ್ಪಟ್ಟ ನಂತರ ಪವಿತ್ರಾತ್ಮರು ನಿನ್ನಲ್ಲಿ ಬಂದಾಗ ಅವರು ನಿನ್ನನ್ನು ಸಮಗ್ರ ಸತ್ಯದೆಡೆಗೆ ನಡೆಸುವಾಗ ಆ ಸ್ವರ್ಗೀಯ ವಿಷಯಗಳನ್ನು ಕುರಿತು ನಿನ್ನೊಡನೆ ಮಾತನಾಡ್ತಾರೆ, ಪರಿಶುದ್ಧತೆಯನ್ನು ಕುರಿತು ನಿನ್ನೊಡನೆ ಮಾತನಾಡ್ತಾರೆ, ಸುವಾರ್ತೆಯನ್ನು ಸಾರುವುದರ ಕುರಿತು ನಿನ್ನೊಡನೆ ಮಾತನಾಡ್ತಾರೆ. ದೇವರ ಚಿತ್ತವನ್ನು ಒಂದೊಂದು ದಿನವೂ ಕೂಡ ನಿನ್ನೊಡನೆ ಮಾತನಾಡಲೆಂದೇ ಪವಿತ್ರಾತ್ಮರನ್ನು ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಗಿ ಪೌಲರು ಹೇಳುತ್ತಾರೆ. ಆದ್ದರಿಂದಲೇ ಗಲಾತೆ 5:25 ಹೇಳ್ತಾರೆ, ಆ ಪವಿತ್ರಾತ್ಮರು ನಿಮ್ಮ ಜೀವಾಳವಾಗಿದ್ದರೆ ಅವರು ನಿಮ್ಮ ಮಾರ್ಗದರ್ಶಿಯೂ ಆಗಿರಬೇಕು. ಅವರಿದ್ದಾಗ ಮಾತ್ರ ಆ ಸ್ವರ್ಗದ ಆಶೀರ್ವಾದಗಳು ಏನೆಂಬುದು ನಮಗೆ ಅರ್ಥ ಆಗುತ್ತೆ. ಅವರು ನನಗಾಗಿ ನಿನಗಾಗಿ ಪಟ್ಟಂಥ ಕಷ್ಟಗಳು ನನಗೆ ಅರ್ಥವಾಗ್ತದೆ. ನನ್ನ ಮೇಲೆ ಎಷ್ಟು ಅಪಾರ ಕೃಪೆ ದಯೆಯನ್ನು ತೋರಿಸಿದ್ದಾರೆ ಅಂತೇಳಿ ಆ ಪವಿತ್ರಾತ್ಮರು ನಮಗೆ ಅರ್ಥ ಮಾಡಿಸುವವರು. ಅವರೇ ಸಹಾಯಕರಾಗಿದ್ದಾರೆ, ನೆರವು ನೀಡುವವರಾಗಿದ್ದಾರೆ. ಪ್ರಿಯರೇ, ಇವತ್ತು ನಾವು ಈ ಲೋಕದಲ್ಲಿ ಕೊನೆಯವರೆಗೂ ವಿಶ್ವಾಸದಲ್ಲಿರಬೇಕು ಅಂತ ಹೇಳಿದ್ರೆ ನಾವು ಆ ಪವಿತ್ರಾತ್ಮನ ಜೊತೆಯಲ್ಲಿ ನಡೆಯುವವರಾಗಿರಬೇಕು. ಆ ಸ್ವರ್ಗದ ಒಂದು ವಿಷಯಗಳು, ಆತ್ಮಿಕವಾದಂಥ ಕಾರ್ಯಗಳನ್ನು ನಾವು ಅರಿತವರಾಗಿರಬೇಕು. ಆಗ ಮಾತ್ರ ನಾವು ಖಂಡಿತವಾಗಿ ಕೊನೆಯವರೆಗೂ ಯೇಸು ಜೊತೆಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗ್ತದೆ. ನಾವು ಪಾಪದಲ್ಲಿರುವಾಗಲೇ ಎಲ್ಲವನ್ನ ಮಾಡಿ ಮುಗಿಸಿದಂಥ ದೇವರು ನನ್ನ ಯೇಸು ಆಗಿದ್ದಾರೆ. ಅವರು ನನ್ನ ರಕ್ಷಣೆಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ನನಗಾಗಿ ಅವರು ಏನನ್ನು ಕೂಡ ಉಳಿಸಲಿಲ್ಲ. ನನ್ನಲ್ಲಿ ಉಳಿಸಿದ್ದು ಒಂದೇ, ನಾನು ಪಾಪದಿಂದ ಪರಿವರ್ತನೆ ಆಗಬೇಕು, ಜೀವೋದ್ಧಾರ ಹೊಂದಿಕೊಳ್ಳಬೇಕು, ನಾನು ಯೇಸು ಜೊತೆಯಲ್ಲಿ ನಡಿಬೇಕು. ಈ ಒಂದು ಕಾರ್ಯವನ್ನು ಬಿಟ್ಟು ಅವರು ಬೇರೆ ಏನನ್ನು ಕೂಡ ಉಳಿಸಲಿಲ್ಲ. ಅವರೆಲ್ಲವನ್ನ ಶಿಲುಬೆ ಮೇಲೆ ಮಾಡಿ
ಮುಗಿಸಿದ್ದಾರೆ ಪ್ರಿಯರೇ. ನಾವು ಜೀವೋದ್ಧಾರಕ್ಕೆ ಹೊಂದಿಕೊಳ್ಳಬೇಕು ಅಂತೇಳಿ ಎಲ್ಲವನ್ನು ಉಚಿತವಾಗಿ ಅನುಗ್ರಹಿಸಿದ್ದಾರೆ. ಆ ದೇವರನ್ನು ನೋಡಿ, ಆ ದೇವರ ಕೃಪೆಯನ್ನು ನೋಡಿ, ಆ ದೇವರ ಪ್ರೀತಿಯನ್ನು ನೋಡಿ ಹೇಳಿ, ಅಪ್ಪ ನಾನು ಏನೇ ಆದರೂ, ನಾನು ಏನೇ ಇದ್ರು ಸ್ವಾಮಿ, ಈ ದಿನ ನಾನು ಸತ್ರು ಸರಿ, ನಾನು ಬದುಕಿದ್ರು ಸರಿ ಸ್ವಾಮಿ, ನಿಮ್ಮೊಬ್ಬರಿಗೆ ಮಹಿಮೆ ಆಗಬೇಕು ಅಂತೇಳಿ ಪೌಲ ಹೇಳುವಾಗೆ ಇವತ್ತು ನಾವು ಕೂಡ ಹೇಳೋಣ. ನಮ್ಮಲ್ಲಿರುವವರು ಅದೇ ಆತ್ಮರೇ ಪ್ರಿಯರೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನಲ್ಲಿ ಬದಲಾಗದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನಿನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ನಿನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ಪೌಲರು ಹೇಳ್ತಾರೆ, ನಾನು ಸತ್ತರೂ ನನಗೆ ಸಂತೋಷ, ನಾನು ಯೇಸು ಜೊತೆಯಲ್ಲಿ ಇರ್ತೇನೆ. ನಾನು ಬದುಕಿದ್ರೂ ನನಗೆ ಸಂತೋಷ. ಏಕೆಂತ ಹೇಳಿದ್ರೆ ನಾನು ನಿಮಗೆ ಇನ್ನೂ ಹೆಚ್ಚಾಗಿ ಯೇಸುವಿನ ಬಗ್ಗೆ ಬೋಧಿಸ್ತೇನೆ. ಇನ್ನು ನಿಮ್ಮನ್ನು ವಿಶ್ವಾಸದಲ್ಲಿ ಕೊನೆಯವರೆಗೂ ನಿಮ್ಮನ್ನು ನಾನು ನಡೆಸಿಕೊಂಡು ಹೋಗಲು ನನಗೆ ಆಸೆ ಇದೆ. ನಾನು ಬದುಕಿದ್ರೂ ಪರವಾಗಿಲ್ಲ, ನಾನು ಸತ್ತರೂ ಪರವಾಗಿಲ್ಲ, ಈ ದೇಹದಲ್ಲಿ ದೇವರಿಗೆ ಮಾತ್ರ ಮಹಿಮೆ ಆಗಲಿ ಅಂತೇಳಿ ಪೌಲರು ಹೇಳ್ತಾರೆ ಪ್ರಿಯರೇ. ಇವತ್ತು ಈ ದೇಹದಲ್ಲಿ ಅವರಿಗೆ ಮಾತ್ರ ಮಹಿಮೆಯಾಗಲಿ. ನಿಮ್ಮ ದೇಹಗಳನ್ನು ದೇವರ ಆಲಯಗಳನ್ನಾಗಿ ಮಾಡಿಕೊಂಡಿರುವುದು ಇದಕ್ಕಾಗಿಯೇ. ಯೇಸು ತನ್ನ ರಕ್ತವ ಬೆಲೆಯನ್ನು ಕೊಟ್ಟು ಕೊಂಡುಕೊಂಡಿರುವುದು ಇದೇ ಉದ್ದೇಶಕ್ಕಾಗಿಯೇ. ಈ ಲೋಕದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಧರ್ಮ ಕೇಂದ್ರಗಳಲ್ಲಿ, ನಾವು ಓಡಾಡುವಂಥ ಎಲ್ಲ ಸ್ಥಳಗಳಲ್ಲಿ ಕೂಡ ಈ ದೇಹದಿಂದ ದೇವರಿಗೆ ಮಾತ್ರ ಮಹಿಮೆಯಾಗಬೇಕು. ಪಾಪದ ಕಾರ್ಯಗಳನ್ನು ಬಿಟ್ಟು ನಾವು ಹೊರಗಡೆ ಬಂದಿರುವುದೇ ನಾವು ದೇವರ ಜನಾಂಗದವರು ಅಂತೇಳಿ ದೇವರು ತೋರಿಸಿಕೊಡೋದಕ್ಕಾಗಿ. ನಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡಿರುವುದೇ ಈ ಲೋಕದಲ್ಲಿ. ಯಾರು ಈ ಲೋಕವನ್ನು ಬಿಟ್ಟು ಬರಲು ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾರೋ, ಇಲ್ಲ ಅದಾಗುತ್ತೆ, ಯೇಸುವಿನಲ್ಲೇ ಆಗುತ್ತೆ ಅಂತೇಳಿ ನಮ್ಮನ್ನೇ ಯೇಸು ಈ ದೇಹವನ್ನು ಉಪಯೋಗಿಸಿ ಸಾಕ್ಷಿಗಳಾಗಿ ಲೋಕದಲ್ಲಿ ಇಟ್ಟಿದ್ದಾರೆ. ಈ ಸಮಯದಲ್ಲಿ ನಾವು ಹೇಳೋಣ, ಹರಿದ ಬಟ್ಟೆಯೊಳಗೂ ಹರಿಯದಂಥ ಮಹಿಮೆಯನ್ನಿಡುವೆ, ಎಸೆದ ಜಾಗದಲ್ಲಿ ಜನಾಂಗವನ್ನೆಬ್ಬಿಸುವೆ. ಊಹೆಗೂ ನಿಲುಕದಂತೆ ಪ್ರೀತಿಯ ನನಗೆ ಕೊಟ್ಟು ನಿನ್ನ ಕೃಪೆಯ ಧಾರೆಯಿಂದ ನನ್ನ ಹೃದಯದಲ್ಲಿ ವಾಸಿಸುವ ದೇವರೇ, ನಿಮಗೆ ಸ್ತೋತ್ರಪ್ಪ ಅಂತೇಳಿ ಹೇಳೋಣ. ಪೌಲರ ಕರವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ರೋಗಿಗಳಿಗೆ ಮುಟ್ಟಿಸುವಾಗ ರೋಗ ಸೌಖ್ಯಗಳಾಗ್ತಾ ಇತ್ತು, ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಪೌಲನ ಶರೀರದ ಮೇಲೆ ಇದ್ದಂಥ ಬಾಸುಂಡೆಗಳು ಯೇಸುವಿನ ಮೇಲೆ ಇದ್ದಂಥ ಅದೇ ಗಾಯಗಳೇ ಪೌಲನ ಮೇಲೆ ಇದ್ದಿದ್ದು. ಆ ಪೌಲನ ಗಾಯದಿಂದ ಹರಿದು ಬಂದ ರಕ್ತಗಳು ಆತನ ಬಟ್ಟೆಯನ್ನು ತೋಯಿಸ್ತಾ ಇತ್ತು ಪ್ರೇರೆ. ಆ ರಕ್ತದಲ್ಲಿ ಜೀವ ಇತ್ತು, ಆ ಯೇಸುವಿನ ಜೀವ ಇತ್ತು ಪೌಲನ ರಕ್ತದಲ್ಲಿ. ಆದ್ದರಿಂದಲೇ ಆ ರಕ್ತ ಎಲ್ಲೆಲ್ಲ ಹರಿತಾ ಇತ್ತು, ಯಾವ ಬಟ್ಟೆಗಳಿಗೆ ಅದು ಸೋಗ್ತಾ ಇತ್ತು, ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಮುಟ್ಟಿಸುವಾಗ ರೋಗ ಸೌಖ್ಯಗಳು ಉಂಟಾಗ್ತಾ ಇತ್ತು, ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಏಕೆಂದ್ರೆ ಪೌಲ ಹೇಳ್ತಾನೆ, ನಾನು ಯೇಸುವಿಗೆ ಸೇರಿದವನು ಅಂತೇಳಿ. ನನ್ನಲ್ಲಿರುವಂಥ ಒಂದೇ ಒಂದು ಮುದ್ರೆ
ಗುರುತು ಏನು ಅಂತ ಹೇಳಿದ್ರೆ ನನ್ನ ದೇಹದ ಮೇಲಿರುವ ಕೆಂಗುರುತುಗಳು, ಚಾಟಿಯ ಏಟುಗಳು, ಕಲ್ಲಿನ ಹೊಡೆತಗಳೇ ಇವತ್ತು ನಾನು ಯೇಸುಗೆ ಸೇರಿದವನು ಅಂತೇಳಿ ನನಗೆ ಗುರುತು ಅಂತೇಳಿ ಪೌಲ ಹೇಳ್ತಾನೆ. ಆ ಗುರುತಿನಿಂದ ಹರಿದು ಬಂದ ರಕ್ತ ಅನೇಕರಿಗೆ ಜೀವೋದ್ಧಾರಕ್ಕೆ ಕಾರಣವಾಯಿತು. ಇವತ್ತು ನಿನ್ನ ಹರಿದಂಥ ಬಟ್ಟೆ ಏನಾಗಿದೆ? ಇವತ್ತು ಪೌಲನ ಹರಿದ ಬಟ್ಟೆ ಆತನ ಶರೀರವಾಗಿತ್ತು. ಇವತ್ತು ನಿನ್ನ ಹರಿದ ಬಟ್ಟೆ ಏನಾಗಿದೆ? ಆ ಶರೀರದಿಂದ ಮಹಿಮೆ ಹರಿದು ಬಂತು. ಈ ಶರೀರದಿಂದ ಯಾರ ಮಹಿಮೆ ಹರಿದು ಬರ್ತಾ ಇದೆ ಯೋಚನೆ ಮಾಡಿ. ಈ ಶರೀರದಿಂದ ಯಾರ ಮಹಿಮೆ ಹರಿದು ಬರ್ತಾ ಇದೆ ಯೋಚನೆ ಮಾಡಿ ನೋಡಿ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನೀಡುವೆ, ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸುವೆ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನೀಡುವೆ, ಎಸೆದ ಜಾಗದಲ್ಲೂ ಜನಾಂಗವನ್ನೆಬ್ಬಿಸುವೆ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನೀಡುವೆ, ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸುವೆ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನೀಡುವೆ, ಎಸೆದ ಜಾಗದಲ್ಲಿ ಜನಾಂಗವನ್ನೆಬ್ಬಿಸುವೆ. ಊಹೆಗೂ ನಿಲುಕದಂತ ನಿನ್ ಪ್ರೀತಿಯ ನನಗೆ ಕೊಟ್ಟು, ನಿನ್ ಕೃಪೆಯ ದಾರೆರೆದು ನನ್ನ ಹೃದಯದಿ ವಾಸಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು, ನಿನ್ನ ಕೃಪೆಯ ದಾರೆ ಎರೆದು ನಿನ್ನ ಹೃದಯದಿ ವಾಸಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು, ನಿನ್ ಕೃಪೆಯ ದಾರೆರೆದು ನನ್ನ ಹೃದಯದಿ ವಾಸಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು, ನಿನ್ನ ಕೃಪೆಯ ದಾರೆ ಎರೆದು ನನ್ನ ಹೃದಯದಿ ವಾಸಿಸುವೆ. ನಿನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳಿನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೆ. ಪೌಲನ ಕಷ್ಟ ಕಾಲದಲ್ಲಿ ಯೇಸುವರನ್ನು ಕೈ ಬಿಡಲೇ ಇಲ್ಲ. ಅದಕ್ಕೆ ಒಂದು ಸಾಕ್ಷಿಯಾಗಿ ಆ ಸೆರೆಮನೆಯಲ್ಲಿ ಆದಂಥ ಒಂದು ದೊಡ್ಡ ಭೂಕಂಪ. ಆ ಭೂಕಂಪ ಏನು ಅಂತ ಹೇಳಿದ್ರೆ ಸ್ವರ್ಗದ ಮಹಿಮೆ ಅಲ್ಲಿ ಇಳಿದು ಬಂತು. ಅಲ್ಲಿದ್ದಂಥ ಆತ್ಮೀಕವಾಗಿ ಸೈತಾನನ ಬಂಧನದಲ್ಲಿದ್ದವರು ಶಾರೀರಿಕವಾಗಿ ಮಾತ್ರ ಇರಲಿಲ್ಲ, ಅಲ್ಲಿದ್ದ ಪ್ರತಿಯೊಬ್ಬೊಬ್ಬರು ಕೂಡ ದೊಡ್ಡ ದೊಡ್ಡ ಪಾಪ ಕೃತ್ಯಗಳನ್ನು ಮಾಡಿದಂಥ ಕೈದಿಗಳೇ ಅಲ್ಲಿದ್ದಿದ್ದು. ಅವರ ಮಧ್ಯದಲ್ಲಿ ಸ್ವರ್ಗದ ಮಹಿಮೆ ಇಳಿದು ಬಂತು. ಅದು ಪೌಲನ ಮುಖಾಂತರ ಅಲ್ಲಿ ಕಾರ್ಯ ಮಾಡ್ತು. ಅಲ್ಲಿದ್ದ ಅನೇಕರಿಗೆ ಸುವಾರ್ತೆಯನ್ನು ಅದು ಸಾರ್ತು. ಅನೇಕರೊಂದು ಜೀವೋದ್ಧಾರಕ್ಕೆ ಕಾರಣವಾಯಿತು. ಪ್ರಿಯರೇ, ಫಿಲಿಪಿಯ ಪಟ್ಟಣದಲ್ಲಿ ಮೊದಲ ಒಂದು ವಿಶ್ವಾಸಿಗಳಾದವರೇ ಈ ಲೋಕದಲ್ಲಿ ಪಾಪಿಗಳು, ದುಷ್ಟರು, ಕಳ್ಳರು ಅಂತೇಳಿ ಏನು ಕರೆಸಿಕೊಂಡ್ರು ಆ ಫಿಲಿಪಿಯ ಪಟ್ಟಣದ ಮೊದಲ ಜೀವೋದ್ಧಾರ ಹೊಂದಿದ ವಿಶ್ವಾಸಿಗಳೇ ಆ ಸೆರೆಮನೆಯ ಕೈದಿಗಳಾಗಿದ್ದರು. ಇವತ್ತು ನಿನ್ನ ಜೀವಿತದಲ್ಲಿ ಅದೇ ದೇವರು ಕಾರ್ಯ ಮಾಡುವವರಾಗಿದ್ದಾರೆ. ಇವತ್ತು ನಿನ್ನ ಒಂದು ಕುಟುಂಬ, ನಿನ್ನ ಸ್ನೇಹಿತರು, ನಿನ್ನ ಒಡ ಹುಟ್ಟಿದವರು ಆ ರೀತಿಯಾದಂಥ ಸೈತಾನನ ಒಂದು ಸೆರೆಮನೆಯಲ್ಲಿದ್ದರೆ ಹೆದರಬೇಡಿ, ಭಯಪಡಬೇಡಿ. ನಿಮ್ಮ ಮುಖಾಂತರ ದೇವರು ಅದೇ ಸ್ವರ್ಗದ ಮಹಿಮೆಯನ್ನು ಇಳಿಸಿ ಅಲ್ಲಿ ಕೂಡ ಒಂದು ದೊಡ್ಡ ಅದ್ಭುತವನ್ನು ಮಾಡುವ ದೇವರಾಗಿದ್ದಾರೆ. ಆ ಯೇಸು ನಿನ್ನ ಜೊತೆಯಲ್ಲಿದ್ದಾರೆ, ಆ ಯೇಸು ನಿನ್ನಲ್ಲಿದ್ದಾರೆ. ಹೇಳಿ, ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲೇ ಇಲ್ಲ. ನನ್ನ ಕೊರತೆನೆಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿ ನಿನ್ನ ಪ್ರೀತಿ ಕರುಣೆಯಿಂದ ನನ್ನನ್ನು ಜೀವಂತವಾಗಿರಿಸುವ ದೇವರೇ, ನಿಮಗೆ ಸ್ತೋತ್ರಪ್ಪ ಅಂತೇಳಿ ಆ ಯೇಸುವಿನ ಪ್ರೀತಿಯನ್ನು ನೋಡಿ ಹೇಳಿ ಪ್ರಿಯರೇ.
ಕಷ್ಟಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲಿಲ್ಲ. ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲೇ ಇಲ್ಲ. ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲಿಲ್ಲ. ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲೇ ಇಲ್ಲ. ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ, ನನ್ನ ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ. ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತವಾಗಿರುವೆ, ನಿನ್ ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತನಾಗಿರುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳಿನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೆ. ಇವತ್ತು ವಿಶ್ವಾಸದ ಮಾರ್ಗದಲ್ಲಿ ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ, ನಿಮ್ಮ ಕುಟುಂಬದವರಿಗಾಗಿ ಕಣ್ಣೀರಿಡ್ತಾ ಇದ್ದೀರಾ. ನಾನು ಜೀವೋದ್ಧಾರ ಹೊಂದಿಕೊಂಡೆ, ನಾನು ರಕ್ಷಣೆಯನ್ನು ಹೊಂದಿಕೊಂಡೆ, ಸತ್ಯ ನನಗೆ ಅರ್ಥ ಆಯಿತು. ನನ್ನ ಕುಟುಂಬಸ್ಥರು, ನನ್ನ ರಕ್ತ ಸಂಬಂಧಿಕರು, ನನ್ನ ಪ್ರೀತಿ ಪಾತ್ರರು, ನನ್ನ ಹೃದಯದಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳು ಇವತ್ತು ಜೀವೋದ್ಧಾರ ಹೊಂದಿಲ್ಲ ಅಂತೇಳಿ ಕಣ್ಣೀರಿಡ್ತಾ ಇದ್ದೀರಾ. ಭಯಪಡಬೇಡಿ. ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣೀರನ್ನು ನನ್ನ ಬುದ್ದಲಿಯಲ್ಲಿ ನಾನು ಶೇಖರಿಸಿ ಇಟ್ಕೊಳ್ತೇನೆ. ನಿಮ್ಮ ಕಣ್ಣೀರನ್ನು ವ್ಯರ್ಥವಾಗದಂತೆ ನಾನು ಆ ಕಣ್ಣೀರಿಗೆ ಪ್ರತಿಫಲವನ್ನು ಕೊಡ್ತೇನೆ ಎಂಬುದಾಗಿ ಯೇಸು ಈ ದಿನ ಹೇಳ್ತಾ ಇದ್ದಾರೆ. ಪ್ರಿಯರೇ, ಪೌಲನ ನಂಬಿಕೆ ವ್ಯರ್ಥವಾಗಲಿಲ್ಲ, ಆತನು ಗುಣಗುಟ್ಟಲಿಲ್ಲ, ಆತನು ಯಾವುದಾಗಿ ದೇವರ ಬಳಿ ಪ್ರಶ್ನೆ ಮಾಡಲಿಲ್ಲ. ದೇವರು ಎಲ್ಲೆಲ್ಲ ಪವಿತ್ರ ಆತ್ಮರು ಹೇಳಿದ್ರು, ಪವಿತ್ರ ಆತ್ಮರು ಅವರಿಗೆ ಮೊದಲೇ ಹೇಳಿದ್ರು, ನಿನಗೆ ಸೆರೆಮನೆಗಳು ತಪ್ಪಿದ್ದಲ್ಲ, ನಿನಗೆ ಕಷ್ಟಗಳು ತಪ್ಪಿದ್ದಲ್ಲ, ನಿನ್ನ ಅವಮಾನಗಳು ತಪ್ಪಿದ್ದಲ್ಲ, ನೀನು ನ್ಯಾಯ ಸಭೆಯ ಮುಂದೆ ನಿಲ್ಲಲೇಬೇಕು, ನನಗೆ ಸಾಕ್ಷಿಯಾಗಿ ಇರಬೇಕು ಅಂತೇಳಿ ಪೌಲರು ರಾತ್ರಿಯಲ್ಲಿ ಕನಸಿನಲ್ಲಿ ಅನೇಕ ಸಮಯಗಳಲ್ಲಿ ಅಲ್ಲಿ ಪೌಲರಿಗೆ ಅಲ್ಲಿ ಪವಿತ್ರ ಆತ್ಮರು ಆ ಒಂದು ಸಂದೇಶವನ್ನು ಕೊಡ್ತಾ ಇದ್ರು. ಇವತ್ತು ನಿನಗೂ ಈ ಸಂದೇಶ, ಹೆದರಬೇಡ, ಭಯಪಡಬೇಡ. ನಿನ್ನಲ್ಲಿರುವಂಥ ಪರಿಶುದ್ಧಾತ್ಮರು ನಿನ್ನನ್ನು ಏಡಿಯನ್ನಾಗಿ ಮಾಡುವುದಿಲ್ಲ. ನಿನ್ನ ಮುಖಾಂತರ ಧೈರ್ಯವಾಗಿ ನಿನ್ನ ಕುಟುಂಬದಲ್ಲಿ ಮಾತನಾಡಿಸ್ತಾರೆ. ಆ ವಾಕ್ಯಗಳು ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡುತ್ತೆ. ಆ ವಾಕ್ಯ ಯೇಸುವಾಗಿದ್ದಾರೆ. ಇವತ್ತು ನಿನ್ನ ನಂಬಿಕೆಯನ್ನು ದೇವರು ವ್ಯರ್ಥವಾಗುವುದಕ್ಕೆ ಬಿಡಲ್ಲ. ಇವತ್ತು ನಿನ್ನ ಕುಟುಂಬ ಇದ್ದ ಹಾಗೆ ಇರೋದಕ್ಕೆ ಅವರು ಬಿಡೋದಿಲ್ಲ. ನಿನ್ನ ಕುಟುಂಬ ಸೆರೆಮನಿಯ ಅಧಿಕಾರಿಯ ಕುಟುಂಬ ಮಾರ್ಪಟ್ಟಂತೆ ನಿನ್ನ ಕುಟುಂಬ ಮಾರ್ಪಡುತ್ತೆ. ಇದು ದೇವರ ವಾಗ್ದಾನ, ಇದು ದೇವರ ವಾಗ್ದಾನ. ಇವತ್ತು ನಿನ್ನ ಕುಟುಂಬದಲ್ಲಿ ದೇವರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನ ಕುಟುಂಬದಲ್ಲಿ ದೇವರ ಕಾರ್ಯ ಮಾಡ್ತಾ ಇದ್ದಾರೆ. ನೀನು ಸುರಿಸ್ತಾ ಇರುವಂತ ಒಂದೊಂದು ಕಣ್ಣೀರನ್ನು ದೇವರು ಒರೆಸ್ತಾ ಇದ್ದಾರೆ. ಇವತ್ತು ನಿನ್ನ ಕುಟುಂಬ ಜೀವೋದ್ಧಾರಕ್ಕೆ ಹೊಂದಬೇಕಾದ ಮಾರ್ಗವನ್ನ ಯೇಸು ಇವತ್ತು ಸಿದ್ಧ ಮಾಡ್ತಾ ಇದ್ದಾರೆ. ಆ ಮಾರ್ಗವನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಆ ಮಾರ್ಗ ಸಿದ್ಧವಾದ ದಿನ ನೀನು ನೋಡ್ತೀಯ, ನಿನ್ನ ಕುಟುಂಬದವರು ದೇವರನ್ನು ಆರಾಧನೆ ಮಾಡುವುದನ್ನು ನೋಡ್ತೀಯ. ನಿನ್ನ ಕುಟುಂಬದವರು ನಿನ್ನ ಎಡಬಲದಲ್ಲಿರುವುದನ್ನು ನೋಡ್ತೀಯ. ನೀನು ಆರಾಧನೆ ಮಾಡುವ ಸ್ಥಿತಿಯಲ್ಲಿ ಇನ್ನೂ ಹೆಚ್ಚಾಗಿ ಅವರು ನಿನ್ನಗಿಂತ ಹೆಚ್ಚಾಗಿ ದೇವರಲ್ಲಿ ವಿಶ್ವಾಸ ಇಡುವುದನ್ನು ನೀನು ನೋಡ್ತೀಯ. ಇದು ದೇವರ ವಾಗ್ದಾನ, ಇದು ದೇವರ ವಾಗ್ದಾನ. ಇವತ್ತು ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸಲಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನನ್ನ ನಂಬಿಕೆಯನ್ನು
ವ್ಯರ್ಥಗೊಳಿಸಲಿಲ್ಲ. ನನ್ನ ಜೀವನ ಹೀಗೆ ಇದ್ದಂಗೆ ಇರೋದೇ ಇಲ್ಲ. ಹೇಳಿ ನಂಬೇಡಿ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸಲಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸಲಿಲ್ಲ. ನನ್ನ ಜೀವನ ಹೀಗೆ ಇದ್ದಂಗೆ ಇರೋದೇ ಇಲ್ಲ. ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ, ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ, ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ, ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ, ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಹೇಳಿ ಹೇಳಿ. ಏನೇ ಆದರೂ ಹೌದು. ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ ಕೃಪೆಯೋ ನನ್ನನ್ನು ಕೈ ಬಿಡದು ಏಸಪ್ಪ.
ಆರಾಧನೆ ಆರಾಧಿಸಲಿ ನಿಮ್ಮ ಹೃದಯಗಳು. ಆರಾಧನೆ 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 ಆರಾಧನೆ. Hallelujah. ಯೇಸುವಿಗೆ ಮಹಿಮೆಯಾಗಲಿ. Hallelujah. Hallelujah. ನಿಮ್ಮ ಜೊತೆ ಮಾತನಾಡುವ ಯೇಸುವಿಗೆ ಮಹಿಮೆಯಾಗಲಿ. Hallelujah.